ಕಂಠದ ಮಾಂತ್ರಿಕ ಇವರು. ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಬಂದ್ ಕೆಲಸ ನಡೆದ್ರು ನಿಮ್ಮ ಆಚರಣೆ ಹಣ ಬರಲ್ಲ, ಬಂದ್ ಮಾಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಕೂಡ ಬಂದ್ ಮಾಡ್ಸ ಬ್ಯಾವರ್ಸಿ. ನಟನೆಯ ಸಾಹುಕಾರ, ನಿರ್ದೇಶನದ ಕಲೆಗಾರ. ಅಂದ್ರೆ ನಿಮ್ ಸರ್ಕಾರ ಪಾಪರ್ ಆಗಿಲ್ಲ ಅಂತ ಹೇಳ್ತಿದ್ರ ಸರ್? ಎಲ್ಲಿ ಪಾಪರ್ ಆಯ್ತದೆ. ಇವರ ಕಂಠದಿಂದನೇ ಎಲ್ಲರ ಮನಸ್ಸನ್ನ ಗೆದ್ದ ಮಾತಿನ ಮಲ್ಲ. ಹಳ್ಳಿ ಕಾರಣದು ರಕ್ತ ಬಂದಿರೋದು. ಹಳ್ಳಿ ಕಾರಣದು ರಕ್ತದಲ್ಲಿ ಬಂದಿರೋದು ಇದು. ಏನ್ರಣ ನಮಗೊಳಗ್ ಒಂದಲ್ಲ ಅಣ್ಣ. ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀರಾ? ಸ್ಟ್ರಗಲ್ ಅಂದ್ರೆ ನಾನು ಓದೋದ್ರಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಆದ್ರೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬ್ಯಾಕ್ ನಾವು. ಆದ್ರೂ ತಗೊಂಡಿದ್ದು ಬಿಕಾಮು. ನಾನು ಸಂಪಿಗೆ ಸಾಗರ್ ಅಂತ ಹೆಸರಿಟ್ಕೊಂಡಿದ್ದೆ. ಎಲ್ಲ ಸಂಪಿಗೆ ಯಾವ ಸಂಪಿಗೆ ಅಂತ, ಹೂವ ಹಾಗೆ ಹೀಗೆ ಅಂತ. 11 ವರ್ಷ ಆಗ್ತಾ ಇದೆ. ಸಿನಿಮಾ, ಸೀರಿಯಲ್ಲು, ಮೀಡಿಯಾದಲ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಈಗ ಇವೆಂಟ್ ಆರ್ಗನೈಸರ್ ಆಗಿ, ಮಿಮಿಕ್ರಿ ಆರ್ಟಿಸ್ಟ್ ಆಗಿ. ಎಷ್ಟು ಸಪೋರ್ಟ್ ಇತ್ತು ಅಪ್ಪ ಅಮ್ಮನ ಕಡೆಯಿಂದ? ಅಪ್ಪ ಅಮ್ಮ ಒಂದು ಸಪೋರ್ಟ್ ಅಂದ್ರೆ ಇಲ್ಲಿ ಯಾರು ಪರಿಚಯ ಇಲ್ಲ, ಸಿನಿಮಾ ರಂಗದಲ್ಲಿ ಮೀಡಿಯಾದಲ್ಲಿ ಯಾರು ಪರಿಚಯ ಇಲ್ಲ. ಅವ್ರು ಹೋಗಕ್ ಒಂದು ಪ್ರೋತ್ಸಾಹ ಕೊಟ್ರು, ಏನೋ ಮಾಡ್ತಿದ್ಯಾ ಮಾಡೋಗು ಅಂತ. ಇಲ್ಲ ಎಜುಕೇಶನ್ ಮಾಡ್ಬೇಕು, ಓದ್ಬೇಕು ಅಂತ ಕೂರ್ಲಿಲ್ಲ. ದುಡಿತೀಯಾ ಅಂತೀಯಾ, ಏನೋ ಮಾಡ್ತೀನಿ ಅಂತೀಯಾ, ಮಾಡೋಗು ಅಂತ ಒಂದು ಪುಷ್ ಮಾಡಿದ್ರಲ್ಲ. ಹೋಗೋ ಹಳ್ಳಿಯಿಂದ ಬೆಂಗಳೂರಿಗೆ ಏನಾದ್ರು ಮಾಡೋ ಅಂತ. ಮನೆ ಪೇಪರ್ ಆಗ್ತಾ ಇದ್ದೆ, ಬೆಳಗ್ಗೆ ಎದ್ದು ಆಲ್ ಇಂಡಿಯಾ ಟೆಸ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಅದನ್ನೆಲ್ಲ ಮಾಡಿರೋದ್ರಿಂದ ಇವತ್ತು ಅಷ್ಟೇ 5 ಸ್ಟಾರ್ ಹೋಟ್ಲಲ್ಲೂ ಹೋಗಿ ಊಟ ಮಾಡ್ತೀನಿ, ಫುಟ್ಪಾತ್ ಮೇಲೂ ಊಟ ಮಾಡ್ತೀನಿ. ನಾನು ಪೇಪರ್ ಹಾಕುವಾಗ್ಲೇ ಸೈಕಲ್ ತುಳಿಯುವಾಗ ಪ್ರಾಕ್ಟೀಸ್ ಮಾಡ್ಕೊಂತಿದ್ದೆ ವಾಯ್ಸ್ಗಳನ್ನ ಅವಾಗ. ಬಟ್ ಅದು ಜೀವನ ರೂಪಿಸುತ್ತೆ ಅಂತ ಗೊತ್ತಿರ್ಲಿಲ್ಲ. ಮಿಮಿಕ್ರಿ ಎಲ್ಲೋ ಕಳ್ದು ಹೋಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಮಿಮಿಕ್ರಿ ಬೇರೆ ರಾಜ್ಯಗಳಲ್ಲಿ ತುಂಬಾನೇ ವ್ಯಾಲ್ಯೂ ಇದೆ. ಕರ್ನಾಟಕದ ಬಟ್ ಏನಪ್ಪಾ ಅಂದ್ರೆ ಮಿಮಿಕ್ರಿ ಆರ್ಟಿಸ್ಟ್ ಮಿಮಿಕ್ರಿ ಮಾಡ್ತಾ ಇದೆಯಾ ಅಂದ್ರೆ ನಿನ್ಗೆ ಆಕ್ಟಿಂಗ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ತುಂಬಾ ಜನ ಮಾತಾಡ್ತಾರೆ. ಆದ್ರೆ ದಯಾನಂದ್ ಸರ್ ಎಂತೆಂತ ಪಾತ್ರಗಳು ಮಾಡಿದ್ದಾರೆ, ಗೋಪಿ ಸರ್ ಎಷ್ಟು 100 ಸಿನಿಮಾಗಳು ಮಾಡಿದ್ದಾರೆ. ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಕೂಡ ಮಿಮಿಕ್ರಿ ಆರ್ಟಿಸ್ಟ್. ಅವರು ಮಿಮಿಕ್ರಿಯಿಂದಾನೇ ಬಂದವರು. ಯಾವತ್ತಾದ್ರೂ ತುಂಬಾ ಕಷ್ಟ ಆಗಿ ನಿಮ್ಗೆ ಸಾಕಪ್ಪ ಈ ಜೀವನ ಸಾಕು, ಎಲ್ಲಾದ್ರೂ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಅನ್ಸಿದ್ರು ಅಂತ? ಆತರ ಕಷ್ಟಗಳು ಕಲಾವಿದನಿಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಇವತ್ತು ಬಿರಿಯಾನಿ, ನಾಳೆ ಚಿತ್ರಾನ್ನ. ಒಂದೊಂದ್ ದಿನ ಊಟಕ್ಕೂ ದುಡ್ಡಿರಲ್ಲ. ಇವಾಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ಬೋದು, ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ಬೇರೆ ಪ್ರದೇಶಗಳನ್ನ ಸುತ್ತೋದಾಗಿರ್ಬೋದು, ಆತರ ಎಲ್ಲ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ತುಂಬಾ ಜನ ಏನೇನೋ ಮಾಡ್ತಾರೆ. ಆಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಬಿಗ್ ಬಾಸ್ ಹೋಗ್ಬೋದು ಅಂತ ಕನ್ಸ್ ಕಾಣ್ಕೊಂಡು ಬೇರೆ ಕಾಂಟ್ರವರ್ಸಿಗಳೆಲ್ಲ ಮಾಡ್ತಿದ್ದಾರೆ. iPhone 12 ಎಲ್ಲ ತೋರಿಸ್ತಾ ಇದಾರೆ, ಆಮೇಲೆ ಮತ್ತೊಂದು ತೋರಿಸ್ತಾರೆ, ಏನೇನೋ ತೋರಿಸ್ತಾರೆ. ಆದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಟೆನ್ನಿಸ್ ಕೃಷ್ಣ ಸರ್ ಫೋನಲ್ಲಿ ಫ್ರಾಂಕ್ ಮಾಡಿದ್ರು. ಅವರೇ ವಾಯ್ಸ್ ಮಾಡಿ ನನ್ ಮಿಮಿಕ್ರಿ ಯಾಕೆ ಮಾಡ್ತೇನೆ ನೀನು ಅಂತ ಹೇಳಿ ಕಾಮಿಡಿಯಾಗಿ ಫ್ರಾಂಕ್ ಮಾಡಿದ್ರು. ಅಪ್ಪಾಜಿಯವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಒಳ್ಳೇದನ್ನೇ ಮಾಡ್ಬೇಕು ಅಂತ. ನಿಜವಾಗ್ಲೂ ಅದೇ ದಾರಿಲಿ ಬರ್ತಾ ಇದೀನಮ್ಮ. ಈ ಅಪ್ಪು ಯಾವತ್ತೂ ಅಜುರಾಮರ, ನಿಮ್ ಮನ್ಸಲ್ಲಿ ಅಪ್ಪು ಇದ್ದೇ ಇರ್ತಾನೆ. ಥ್ಯಾಂಕ್ ಯು. ಕಂಠದ ಮಾಂತ್ರಿಕ ಇವರು, ನಟನೆಯ ಸಾಹುಕಾರ, ನಿರ್ದೇಶನದ ಕಲೆಗಾರ, ಸೋಲದೆ ಇರುವ ಛಲಗಾರ. ಇವರ ಕಂಠದಿಂದನೇ ಎಲ್ಲರ ಮನಸ್ಸನ್ನ ಗೆದ್ದ ಮಾತಿನ ಮಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇರುವವರು ಬೇರೆ ಯಾರೂ ಅಲ್ಲ, ಅವರೇ ಸಾಗರ್ ತುರುವೇಕೆರೆ. ಅವರ ಲೈಫ್ ಸ್ಟೈಲ್ ಬಗ್ಗೆ, ಅವರ ಜೀವನದ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ. ಅಷ್ಟೆಲ್ಲ ಹೊಗಳಿಗೆ ತಗೊಳ್ಳೋಷ್ಟು ದೊಡ್ಡನಾಗಿ ಬೆಳೆದಿಲ್ಲ, ಇನ್ನು ಈಗ ಬೆಳೆದಿರುವಂತ ಕೂಸು ಇಂಡಸ್ಟ್ರಿನಲ್ಲಿ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಓಕೆ, ನಾನು ಫಸ್ಟ್ ಕ್ವಶನ್ ಕೇಳಿದೆ, ನೀವು 1 ನಿಮಿಷದಲ್ಲಿ 30 ವಾಯ್ಸ್ನ ಟಕ್ ಟಕ್ ಅಂತ ಹೇಳ್ಬಿಡ್ತೀರಾ ಅಂತ ಕೇಳ್ಪಟ್ಟಿದೆ. ಸೊ ಅದರಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ ಫಸ್ಟ್.
ಓಕೆ, ಒಂದು ಅದು ಸೋಷಿಯಲ್ ಮೀಡಿಯಾದಲ್ಲಿದೆ. 30 ಸೆಕೆಂಡ್ಗೆ 31 ವಾಯ್ಸ್ ಮಾಡಿದ್ದೆ. ಬಟ್ ಈಗ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಹತ್ರ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ನೋಡ್ಕೊಂಡು ಒಂದು 25-26 ವಾಯ್ಸ್ ಮಾಡ್ತೀನಿ. ಅಂದ್ರೆ 1 ಸೆಕೆಂಡ್ಗೆ 1 ವಾಯ್ಸ್ ಮಾಡೋದು ತುಂಬಾ ಕಷ್ಟ. ಟ್ರೈ ಮಾಡ್ತೀನಿ. ಓಕೆ. ನಾನಿಮ್ಮ ರಾಜ್ಕುಮಾರ, ನಾನಿಮ್ಮ ಶಂಕರ್ನಾಥ್, ನಾನು ಟೈಗರ್ ಪ್ರಭಾಕರ್, ನಾನು ಮಂಡ್ಯದ ಕಂಡ ಅಂಬರೀಷ. ಓಯ್ ನಾನು ವಿಷ್ಣು, ಏಹೇ ನಾನು ಸುಧೀರ್, ಶಿವನೇ ಶಂಭಲಿಂಗಾಯ್, ನಾನು ಧೀರೇಂದ್ರ ಗೋಪಾಲಾಯ್, ಆಂಜನೇಯ ಕುಂಬಳಕಾಯಿ ಬಂದ್ಬಿಟ್ಟು ನಾನು ದಿನೇಶು. ಆ ನಮಸ್ಕಾರಪ್ಪ, ಆ ನಾನಪ್ಪ ಬಾಲಣ್ಣ, ಅಪ್ಪ ನಾನು ಮಾಸ್ಟರ್ ರೆಡಿಯಾ. ನನ್ನ ಮಗು ನಾನ್ ಕೊಣ ಹುಚ್ಚ ಬೆಂಕ. ವಿಶೇಷವಾಗಿ ನನ್ನ ಬ್ರಹ್ಮಾಂಡ ಗುರುಜಿ. ಯಾಕೆ ಬೇಕು ಬೇಡ ನಿಮ್ಗೆ? ನಾನು ದುನಿಯಾ ಕಿಶೋರ್. ನೋಡಬ ನೋಡಿ, ನಾನು ಸುಜೇಂದ್ರ ಪ್ರಸಾದ್, ಆನೆ ಪೀಡಿತ್ರ, ನಾನಿಮ್ಮ ಜಗ್ಗೇಶು, ನಾನು ಕೂಡ ಮುಖ್ಯಮಂತ್ರಿ ಚಂದ್ರು. ಓಕೆ, ಅಗ್ನಿ ಸಾಯಿ ಕುಮಾರ್. ನಾನು ನಿಮ್ಮ ಹಂಸಲೇಖ ಸರ್. ಹಾರ್ತಾ ಇದೆ ಸರ್, ನಾನು ಡ್ರೋನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಉಡ್ರಿ ಕಬಳಕೆ, ನಾನು ಸಿದ್ದರಾಮಯ್ಯ. ನೋಡಿ ಸ್ವಾಮಿ, ನಾನು ಯಡಿಯೂರಪ್ಪ ಮಾತಾಡ್ತಾ ಇದ್ರಿ. ನೋಡಿ, ನಾನು ವಾಟಾಳ್ ನಾಗರಾಜು, ನಾನು ಮಲ್ಲಿಕಾರ್ಜುನ ಖರ್ಗೆ. ನೀವೇನು ಮೇರೆ ಬಾಯ ಮೇರೋ, ನಾನು ನರೇಂದ್ರ ಮೋದಿ. ನಾನು ನಿಮ್ಮ ಸಾಗರ್ ತುರ್ಬೇಕರ್. ವಾವ್, ಸಖತ್ತಾಗಿ ಮಾತಾಡ್ತೀರಾ. ಹೇಗೆ ಕಲ್ತ್ಕೊಂಡ್ರಿ ಇದು? ಅಂದ್ರೆ ಇದು ತುಂಬಾ ಕಾರ್ಯಕ್ರಮಗಳು ಹೋದಾಗ ತುಂಬಾ ವಾಯ್ಸಸ್ಗಳು ಮಾಡ್ತಾ ಇದ್ದೆ. ಕೇಳಿದವ್ರಿಗೆ ಎಷ್ಟು ವಾಯ್ಸ್ ಮಾಡಿದ್ರು ಅಂತ ಅನ್ಸೋದು. ಅವಾಗ ಇಲ್ಲ, ನಾನು ಇಷ್ಟು ವಾಯ್ಸ್ ಮಾಡಿದ್ದೀನಲ್ಲ, ಅಷ್ಟು ವಾಯ್ಸ್ ಒಂದೇ ಸರಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದೆ. ಆಮೇಲೆ ಟೈಮಿಂಗ್ ನೋಡ್ಕೊಂಡ್ರೆ ಬರೀ 1 ನಿಮಿಷದಲ್ಲಿ 30 ವಾಯ್ಸ್ 25 ವಾಯ್ಸ್ ಮಾಡ್ತಾ ಇದ್ದೆ. ಅದು ಈಗ ಒಂದು ಟ್ರೆಂಡ್ ಆಗಿ ತಗೊಂತಾ ಇದ್ದೀನಿ. ಒಂದು ಸಣ್ಣ ಹಳ್ಳಿಯಿಂದ ಬಂದು ಈ ದೊಡ್ಡ ಮಟ್ಟ ಇವಾಗ ಹೆಸರು ಮಾಡಿದೀರಾ ಕೂಡ. ಸೊ ಅದ್ರಲ್ಲಿ ಸ್ಟ್ರಗಲ್ ಎಷ್ಟಿದೆ? ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀರಾ? ಸ್ಟ್ರಗಲ್ ಅಂದ್ರೆ, ನಾನು ಓದೋದ್ರಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಆದ್ರೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬ್ಯಾಕ್ ನಾವು. ಆದ್ರೂ ತಗೊಂಡಿದ್ದು ಬಿಕಾಮ್. ಫಸ್ಟ್ ಇಯರ್ ಹೋಗ್ತಾ ಇದ್ದೆ. ಅವಾಗ ಒಂದು ಕಾಂಪಿಟೇಷನ್ ಬಂತು, ರಾಜ್ಯ ಮಟ್ಟದ ಕಾಮಿಡಿ ಹಾಸ್ಯ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮಕ್ಕೆ ಹೋಗಿ ಕಾಂಪೀಟ್ ಮಾಡಿ ಗೆದ್ದು ಬಂದೆ. ಆಮೇಲೆ ಯಾವ್ದೋ ಒಂದು ತುಮಕೂರಲ್ಲಿ ಒಂದು ವೇದಿಕೆ ಸಿಕ್ತು. ಅಲ್ಲಿ ಒಬ್ರು ಡೈರೆಕ್ಟರ್ ಪರಿಚಯ ಆದ್ರು. ಅಲ್ಲಿಂದ ಸಿನಿಮಾ ಕಡೆ ಒಲವು ಜಾಸ್ತಿ ಆಯ್ತು. ಅಲ್ಲಿಂದ ಬಂದೆ. ಸುಮಾರು ಆಗ್ಲೇ ಒಂದು 10-11 ವರ್ಷ ಆಗ್ತಾ ಇದೆ. ಸಿನಿಮಾ, ಸೀರಿಯಲ್ಲು, ಮೀಡಿಯಾದಲ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಈಗ ಇವೆಂಟ್ ಆರ್ಗನೈಸರ್ ಆಗಿ, ಮಿಮಿಕ್ರಿ ಆರ್ಟಿಸ್ಟ್ ಆಗಿ, ಎಲ್ಲ ಆಲಿನ ಯಾವ ಸಿಗ್ತಾ ಇರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ. ಒಟ್ನಲ್ಲಿ ನೀವು ಕೇಳಿದ್ರಲ್ಲ, ಅದಕ್ಕೆ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಇಂಥದ್ದೇ ಮಾಡ್ತೀನಿ ಅಂತ ಹೋಗ್ಲಿಲ್ಲ. ಯಾವ್ದು ದುಡಿಮೆ ಆಗುತ್ತೋ, ಯಾವ್ದು ಹೆಸರು ತಗೊಂಬಂದ್ ಕೊಡುತ್ತೋ ಆ ದಾರಿಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ. ಸಾಗರ್ ತುರುವೇಕೆರೆ. ಸೊ ನಿಮ್ಮ ಹೆಸರಿನ ಹಿಂದೆ ಯಾಕೆ ಸಾಗರ್ ತುರುವೇಕೆರೆ? ನಿಮ್ಮ ಊರಿನ ಹೆಸರು? ನಮ್ಮ ಊರು ಬಂದು ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ, ಸಂಪಿಗೆ ಗ್ರಾಮ ಪಂಚಾಯತಿ ಬರುತ್ತೆ. ತಳವಾರಹಳ್ಳಿ ಅಂತ ಒಂದು ಪುಟ್ಟ ಊರು. ನಾನು ಸಾಗರ್, ಸಂಪಿಗೆ ಸಾಗರ್ ಅಂತ ಹೆಸರಿಟ್ಕೊಂಡಿದ್ದೆ. ಎಲ್ಲ ಸಂಪಿಗೆ ಯಾವ ಸಂಪಿಗೆ ಅಂತ, ಹೂವ ಹಾಗೆ ಹೀಗೆ ಅಂತ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಯಾಕೆ, ನಾನು ಓದಿದ್ದು ತುರುವೇಕೆರೆ PU ಕಾಲೇಜು. ಆಮೇಲೆ ತುರುವೇಕೆರೆ ಅನ್ನೋದು ನಮ್ಮ ಹೆಮ್ಮೆ. ಅನೇಕ ನಟರನ್ನ, ಒಳ್ಳೊಳ್ಳೆ ಕ್ಷೇತ್ರದಲ್ಲಿರೋರ್ನೆಲ್ಲ ಪರಿಚಯ ಮಾಡಿಸ್ಕೊಟ್ಟಂತ ಒಂದು ತಾಲೂಕು, ನಮ್ಮ ಹೆಮ್ಮೆಯ ಒಂದು ತಾಲೂಕು. ಹಾಗಾಗಿ ಸಾಗರ್ ತುರುವೇಕೆರೆ ಅನ್ನೋದು ಬಹಳ ಚೆನ್ನಾಗಿದೆ ಅನ್ಕೊಂಡು, ನನಗೂ ತುಂಬಾ ಇಷ್ಟ ಊರು ಅಂದ್ರೆ, ಹಾಗಾಗಿ ಸಾಗರ್ ತುರುವೇಕೆರೆ ಅಂತ ಹೆಸರಿಟ್ಕೊಂಡೆ. ಕೆಲವೊಂದಷ್ಟು ಜನರಿಗೆ ನಿಮ್ಮ ಎಜುಕೇಶನ್ ಬಗ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಎಜುಕೇಶನ್ ನಾನು 7th ವರೆಗೂ ಬ್ಯಾಂಗ್ಳೂರ್ನಲ್ಲೇ ಓದೆ. 8th ಇಂದ 10th ವರೆಗೂ ಉಲ್ಲೇಕೆರೆ ಅಂತ ಹೇಳಿ. 10th ಆದ್ಮೇಲೆ PUನ ತುರುವೇಕೆರೆ ವಿವೇಕಾನಂದ ಕಾಲೇಜ್ ಅಂತ ಇದೆ, ಅಲ್ಲಿ ಮಾಡಿದೆ. ಆಮೇಲೆ ಡಿಗ್ರಿಗೆ ಹೋದೆ. ಫಸ್ಟ್ ಇಯರ್ಗೆ ಹೋದೆ, ಅಲ್ಲೇ ಬಿಟ್ಬಿಟ್ಟು ಸಿನಿಮಾ ಕಡೆ ಬಂದ್ಬಿಟ್ಟೆ. ಓಕೆ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಪೋರ್ಟ್ ಇತ್ತು ಅಪ್ಪ ಅಮ್ಮನ ಕಡೆಯಿಂದ? ಅಪ್ಪ ಅಮ್ಮ ಒಂದು ಸಪೋರ್ಟ್ ಅಂದ್ರೆ, ಇಲ್ಲಿ ಯಾರು ಪರಿಚಯ ಇಲ್ಲ, ಸಿನಿಮಾ ರಂಗದಲ್ಲಿ ಮೀಡಿಯಾದಲ್ಲಿ ಯಾರು ಪರಿಚಯ ಇಲ್ಲ. ಅವ್ರು ಹೋಗಕ್ ಒಂದು ಪ್ರೋತ್ಸಾಹ ಕೊಟ್ರು. ಏನೋ ಮಾಡ್ತಿದ್ಯಾ ಮಾಡೋಗು ಅಂತ. ಇಲ್ಲ ಎಜುಕೇಶನ್ ಮಾಡ್ಬೇಕು, ಓದ್ಬೇಕು ಅಂತ ಕೂರ್ಲಿಲ್ಲ. ದುಡಿತೀಯಾ ಅಂತೀಯಾ, ಏನೋ ಮಾಡ್ತೀನಿ ಅಂತೀಯಾ, ಮಾಡೋಗು ಅಂತ ಒಂದು ಪುಷ್ ಮಾಡಿದ್ರಲ್ಲ, ಹೋಗೋ ಹಳ್ಳಿಯಿಂದ ಬೆಂಗಳೂರಿಗೆ ಏನಾದ್ರು ಮಾಡೋ ಅಂತ. ಅದೇ ತುಂಬಾ ಸಪೋರ್ಟಿವ್ ಇದೆ. ಅಪ್ಪನ ಬಗ್ಗೆ ಹೇಳಿದ್ರೆ, ನೀವು ಕೂಡ ಈಗ ಅಪ್ಪ ಆಗಿದ್ದೀರಾ. ಸೊ ಎಷ್ಟೊಂದು ಜವಾಬ್ದಾರಿಗಳು ಬಂದಿದೆ, ಎಷ್ಟು ಖುಷಿ ಆಗ್ತಿದೆ. ಇನ್ನು ಈಗೀಗ ಗೊತ್ತಾಗ್ತಿದೆ. ಒಬ್ಬ ತಂದೆ ಆಗಿ ಮಕ್ಕಳನ್ನ ಸಾಕೋದಿರ್ಬೋದು, ಅವ್ರನ್ನ ಒಂದು ಒಳ್ಳೆ ದಾರಿ ತರೋದಿರ್ಬೋದು, ಹಾಗೆ ದೊಡ್ಡವ್ರು ಮಾಡೋದಿರ್ಬೋದು, ಬಹಳನೇ ಕಷ್ಟ ಇದೆ. ಅಷ್ಟು ಈಸಿ ಅಲ್ಲ. ಒಂಥರ ಚೆನ್ನಾಗಿದೆ. ಓಕೆ. ಎಲ್ಲಾ ಕಷ್ಟವನ್ನ ಎದುರಿಸಿ ಮೆಟ್ಟಿ ನಿಲ್ಲೋಕೆ ಹೇಗೆ ಸಾಧ್ಯ ಆಯ್ತು? ಕಷ್ಟನ ಯಾವತ್ತು ಕಷ್ಟ ಅನ್ಕೊಳ್ಳಿಲ್ಲ ಅಂದ್ರೆ ಆರಾಮಾಗಿ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ನಾವು, ನಮ್ಮ ತಂದೆ ತಾಯಿ ಅವಾಗ್ಲೇ ಮನೆ ಕಡೆ ಸ್ವಲ್ಪ ಸಾಧಾರಣ ಕುಟುಂಬ ಆದ್ರೂ ಕೂಡ ಅವಾಗ, ಈಗ ಪರವಾಗಿಲ್ಲ, ಈಗೆಲ್ಲ ತಂದೆ ತಾಯಿ ಮಾಡಿದಾರೆ, ನಾನು ದುಡಿತಾ ಇದ್ದೀನಿ. ಬಟ್ ಅವಾಗ
ಪರವಾಗಿಲ್ಲ ಜೀವನ ನಡೆಸೋಂಗಿದ್ರು ಕೂಡ ಕಷ್ಟದ ಜೀವನವನ್ನು ಕಲಿಸ್ಕೊಟ್ರು. ಮನೆ ಪೇಪರ್ ಆಗ್ತಾ ಇದ್ದೆ, ಬೆಳಗ್ಗೆ ಎದ್ದು ಆಲ್ ಇಂಡಿಯಾ ಟೆಸ್ಟರ್ ಕೆಲಸ ಮಾಡ್ತಿದ್ದೆ. ಅದನ್ನೆಲ್ಲ ಮಾಡಿರೋದ್ರಿಂದ ನನ್ಗೆ ಯಾವುದು ಕಷ್ಟ ಅನ್ಸಲ್ಲ. ಈಗ ಇಲ್ಲಿ ಬೆಂಗಳೂರಿನ ಸಿಚುವೇಶನ್, ಇಲ್ಲಿನ ಕೆಲಸಗಳು ಇವತ್ತು ಅಷ್ಟೇ 5 ಸ್ಟಾರ್ ಹೋಟ್ಲಲ್ಲೂ ಹೋಗಿ ಊಟ ಮಾಡ್ತೀನಿ, ಫುಟ್ಪಾತ್ ಮೇಲೂ ಊಟ ಮಾಡ್ತೀನಿ. ಅಲ್ಲಿದು ಅದೇ ಊಟನೇ, ಇಲ್ಲಿದು ಇದೇ ಊಟನೇ. ಬಟ್ ಏನಪ್ಪ ಡಿಫ್ರೆಂಟ್ ಅಂದ್ರೆ ಸ್ವಲ್ಪ ಶ್ರೀಮಂತರು, ಗಣ್ಯರು ಅಂತ ಇರ್ತಾರಲ್ಲ, ಅವ್ರ ಜೊತೆ ಹೋದಾಗ ದೊಡ್ಡ ಹೋಟ್ಲಿಗೆ ಹೋಗ್ತೀನಿ. ಮಾಮೂಲಿ ನಮ್ ಫ್ರೆಂಡ್ಸ್ ಎಲ್ಲ ಅಂದ್ರೆ ಫುಟ್ಪಾತ್ ಮೇಲೆ ತಿಂತೀವಿ, ಅದೇ ಖುಷಿ. ಓಕೆ, ಈಗಷ್ಟೇ ಹೇಳಿದ್ರಿ ನೀವು ಹಾಲ್ ಹಾಕ್ತಾ ಇದ್ದೆ, ಪೇಪರ್ ಹಾಕ್ತಾ ಇದೆ ಅಂತ. ಸೊ ಅವಾಗ ಅನ್ಸುತ್ತಾ ಈ ಮಿಮಿಕ್ರಿಯಿಂದ ಹೊಟ್ಟೆ ತುಂಬುತ್ತೆ ಅಂತ ಅನ್ಸುತ್ತಾ ನಿಮಗೆ? ಮಿಮಿಕ್ರಿಯಿಂದ ಜೀವನ ಮಾಡ್ತೀನಿ, ಹೊಟ್ಟೆ ತುಂಬುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಪೇಪರ್ ಹಾಕುವಾಗ್ಲೇ ಸೈಕಲ್ ತುಳಿಯುವಾಗ ಪ್ರಾಕ್ಟೀಸ್ ಮಾಡ್ಕೊಂತಿದ್ದೆ ವಾಯ್ಸ್ಗಳನ್ನ ಅವಾಗ. ಬಟ್ ಅದು ಜೀವನ ರೂಪಿಸುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಅದೇ ಇವಾಗ ಜೀವನಕ್ಕೊಂದು ದಾರಿ ಆಗಿದೆ. ಮಿಮಿಕ್ರಿ ಅನ್ನೋದನ್ನ ಇಟ್ಕೊಂಡು ಬಂದೆ, ನಟನಾದೆ, ಆಂಕರಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ಗೆ ಗೊತ್ತೇ ಇಲ್ಲ ನಾನು ಸ್ಕ್ರಿಪ್ಟ್ ಬರಿತೀನಿ ಚೆನ್ನಾಗಿ ಅಂತ. ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ ಸುದ್ದಿವಾಹಿನಿ ಬರ್ತಿರುವಂತ ಸುಮಾರು 6-7 ವರ್ಷದಿಂದ ಪ್ರೋಗ್ರಾಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೇನೋ ಒಂದು ಮಾಡ್ಬೇಕು ಅನ್ಸುತ್ತು. ಅಂದ್ರೆ ಒಂದೊಂದು ಕೆಲಸ ಇದೇ ದಾರಿ, ಒಂದು ದಾರಿ ತೋರಿಸುತ್ತೆ. ನಮ್ ಟ್ಯಾಲೆಂಟ್ ಅಲ್ಲಿ ಒಂದು ದಾರಿ ಇರುತ್ತೆ. ನಾನೊಬ್ಬ ಸಿಂಗರ್ ಅಂತ ಬಂದವರು ಎಷ್ಟೋ ಜನ ಇಲ್ಲಿ ಡೈರೆಕ್ಟರ್ಗಳಾಗಿದ್ದಾರೆ, ಎಷ್ಟೋ ಜನ ಡೈರೆಕ್ಟರ್ ಆಗೋಣ ಅಂತ ಬಂದವರು ಹೀರೋಗಳಾಗಿದ್ದಾರೆ. ನಾವು ಇದೇ ಮಾರ್ಗ ಅಂತ ಹೋಗ್ಬಾರ್ದು. ಆ ಮಾರ್ಗದಲ್ಲಿ ಅಕ್ಕಪಕ್ಕ ಇರೋ ಒಳ್ಳೆ ಮಾರ್ಗ ಇದ್ರೂ ಕೂಡ ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಟ್ರೆಂಡ್ ಗಳಿಗೆ ಹೋಲಿಸ್ಕೊಂಡ್ರೆ ಮಿಮಿಕ್ರಿ ಎಲ್ಲೋ ಕಳ್ದು ಹೋಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಮಿಮಿಕ್ರಿ ಬೇರೆ ರಾಜ್ಯಗಳಲ್ಲಿ ತುಂಬಾನೇ ವ್ಯಾಲ್ಯೂ ಇದೆ. ಕರ್ನಾಟಕದಲ್ಲೂ ಕೂಡ ಬೆರಳೆಣಿಕೆ ಅಷ್ಟು ಒಳ್ಳೆ ಕಲಾವಿದರು, ಮಿಮಿಕ್ರಿ ಕಲಾವಿದರು ಇದ್ದಾರೆ. ಮಿಮಿಕ್ರಿ ದಯಾನಂದ್ ಸರ್ ಎಲ್ರಿಗೂ ದಾರಿ ಮಾಡ್ಕೊಟ್ಟವರು. ಆಮೇಲೆ ನಮ್ಮ ಮಿಮಿಕ್ರಿ ಗೋಪಿ ಸರ್, ಅವರಿಂದ ತುಂಬಾ ಜನ ಇನ್ಸ್ಪೈರ್ ಆಗಿದ್ದಾರೆ. ಮಿಮಿಕ್ರಿ ಮಹೇಶ್ ಸಾರು, ಮಿಮಿಕ್ರಿ ಬಾಬು ಸಾರು, ಹೀಗೆ ಉತ್ತರ ಕರ್ನಾಟಕದಲ್ಲಿ ಒಂದಿಬ್ರು, ಈ ತರ ಒಂದ್ ಸ್ವಲ್ಪ ಜನ ಇದ್ದಾರೆ ಮಿಮಿಕ್ರಿ ಆರ್ಟಿಸ್ಟ್ಗಳು. ಬಟ್ ಏನಪ್ಪಾ ಅಂದ್ರೆ ಮಿಮಿಕ್ರಿ ಆರ್ಟಿಸ್ಟ್ ಮಿಮಿಕ್ರಿ ಮಾಡ್ತಾ ಇದೆಯಾ ಅಂದ್ರೆ ನಿನ್ಗೆ ಆಕ್ಟಿಂಗ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ತುಂಬಾ ಜನ ಮಾತಾಡ್ತಾರೆ. ಆದ್ರೆ ದಯಾನಂದ್ ಸರ್ ಎಂತೆಂತ ಪಾತ್ರಗಳು ಮಾಡಿದ್ದಾರೆ, ಗೋಪಿ ಸರ್ ಎಷ್ಟು 100 ಸಿನಿಮಾಗಳು ಮಾಡಿದ್ದಾರೆ. ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಕೂಡ ಮಿಮಿಕ್ರಿ ಆರ್ಟಿಸ್ಟ್, ಅವರು ಮಿಮಿಕ್ರಿಯಿಂದಾನೇ ಬಂದವರು. ಕಲೆ ಇರುತ್ತೆ, ಬಟ್ ಅದನ್ನ ಜಾಸ್ತಿ ಒತ್ತು ಮಾಡ್ತಾರೆ ಇಂಡಸ್ಟ್ರಿನಲ್ಲಿ. ಹಾಗಾಗಿ ನಮ್ ಮಿಮಿಕ್ರಿ ಬಂದ್ರೂ ಕೂಡ ಬರಲ್ಲ ಅನ್ನೋರು ಜಾಸ್ತಿ ಆಗಿದ್ದಾರೆ. ಓಕೆ, ನಿಮ್ಮ ಅಚೀವ್ಮೆಂಟ್ ಬಗ್ಗೆ, ನಿಮ್ಮ ಸಕ್ಸಸ್ ಬಗ್ಗೆ ಹೇಳೋದಾದ್ರೆ? ಅಚೀವ್ಮೆಂಟ್ ಅಂದ್ರೆ ಇನ್ನೂ ಸಾಸೋದು ತುಂಬಾನೇ ಇದೆ. ಇನ್ನು ಈಗ ಕಾಲಿಟ್ಟಿರೋ ಕೂಸ್ ನಾನು. ಮುಂದೆ ಒಳ್ಳೊಳ್ಳೆ ಅವಕಾಶಗಳು, ಈಗ ಧಾರಾವಾಹಿಗಳು ಇರ್ಬೋದು, ಯಾವ್ದು ಕೂಡ ಹುಡ್ಕೊಂಡು ಹೋದನಲ್ಲ ನಾನು, ಅವಾಗವೇ ಬಂದಿರೋಂಥದ್ದು. ಆಮೇಲೆ ನ್ಯೂಸ್ ಚಾನಲ್ ವರ್ಕ್ ಮಾಡೋದು ಅಷ್ಟೇ, ಯಾವ್ದು ಹುಡ್ಕೊಂಡು ಓದಿದಲ್ಲ. ಒಂದು ನನ್ನ ಕಲೆನ ಗುರುತಿಸಿ ಅವರೇ ಅವಕಾಶ ಕೊಡ್ತಾ ಇದ್ದಾರೆ. ಹಾಗಾಗಿ ಅದ್ರ ದಾರಿಲಿ ಹೋಗ್ತಾ ಇದ್ದೀನಿ. ಇನ್ನೂ ಬೆಳಿತಾ ಇದ್ದೀನಿ, ಇನ್ನೂ ದೊಡ್ಡ ಲೆವೆಲ್ಗೆ ಹೋಗ್ಬೇಕು ಅಂತ ಆಸೆ ಇದೆ. ನೋಡೋಣ, ಎಲ್ರು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ, ಜನರು ಸಪೋರ್ಟ್ ಇದ್ರೆ ಖಂಡಿತ ಏನೋ ಒಂದು ಮಾಡ್ಬೋದು. ಓಕೆ, ಯಾವತ್ತಾದ್ರೂ ತುಂಬಾ ಕಷ್ಟ ಆಗಿ ನಿಮ್ಗೆ ಸಾಕಪ್ಪ ಈ ಜೀವನ ಸಾಕು, ಎಲ್ಲಾದ್ರೂ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಅನ್ಸಿದ್ದು ಉಂಟಾ? ಆ ತರ ಕಷ್ಟಗಳು ಕಲಾವಿದನಿಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಇವತ್ತು ಬಿರಿಯಾನಿ, ನಾಳೆ ಚಿತ್ರಾನ್ನ, ಒಂದೊಂದ್ ದಿನ ಊಟಕ್ಕೂ ದುಡ್ಡಿರಲ್ಲ. ಅಂದ್ರೆ ಈಗಲ್ಲ, ಆಗಿನ ಪರಿಸ್ಥಿತಿಯಲ್ಲಿ ನನ್ನ ಫ್ರೆಂಡ್ ಕಿರಣ್ ಅಂತ ನೆನ್ಪು ಮಾಡ್ಕೋಬೇಕು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ ಸಿನಿಮಾ ಇಂಡಸ್ಟ್ರಿನಲ್ಲಿ. ಕೆಲಸಗಳು ಇರ್ಲಿಲ್ಲ, ಕೆಲಸ ಇದ್ದಾಗ ಮಾತ್ರ ದುಡ್ಡು ಪೇಮೆಂಟ್ ಕೊಡೋರು. ಕೆಲಸ ಇರ್ಲಿಲ್ಲ, ಯಾರಿಗೂ ಪರಿಚಯ ಇಲ್ಲ. ಬೆಂಗಳೂರು ಬಂದ್ಬಿಟ್ಟಿದ್ವಿ ಏನೋ ಮಾಡ್ಬೇಕು ಅಂತ. ಸುಮಾರು ಒಂದು 2-3 ಕಿಲೋಮೀಟರ್ ಮಧ್ಯಾಹ್ನ ಚಿತ್ರಾನ್ನ ಕೊಡಿಸ್ತೇನೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಈ ತರ ಕಷ್ಟಪಡ್ತಿರೋ ತುಂಬಾ ಜನ ಇದ್ದಾರೆ ಇಂಡಸ್ಟ್ರಿನಲ್ಲಿ. ಬಟ್ ಕಷ್ಟ ಪ್ರತಿದಿನ ಪಡ್ತಾ ಇರ್ತೀವಿ, ಏನೋ ಒಂದು ಮಾಡ್ಬೇಕು ಅನ್ಕೊಂತಿರ್ತೀವಿ. ಆದ್ರೆ ಕಷ್ಟ ಅನ್ಕೋಬಾರ್ದು ಅಷ್ಟೇ. ಓಕೆ, ನಿಮಗೆ ಏನಾದ್ರೂ ಬಿಗ್ ಬಾಸ್ ಹೋಗೋ ಆಪರ್ಚುನಿಟಿ ಸಿಕ್ಕಿತ್ತ ಮೊದ್ಲೇ? ಅವತ್ತಾರು ಸಿಕ್ಕಿದ್ರೆ ಹೋಗ್ತೀರಾ? ಬಿಗ್ ಬಾಸ್ ಅನ್ನೋದು ತುಂಬಾ ಒಳ್ಳೆ ವೇದಿಕೆ. ಅಲ್ಲಿ ಹೋಗಿರೋರೆಲ್ಲ ತುಂಬಾ ಒಳ್ಳೊಳ್ಳೆ ಕೆಲಸ, ಒಳ್ಳೊಳ್ಳೆ ನೇಮ್ ಹೆಸರು ಮಾಡಿದ್ದಾರೆ. ಎಷ್ಟೋ ಜನ ಹೆಸರು ಮಾಡಿ ಹಾಳು ಮಾಡ್ಕೊಂಡಿದ್ದಾರೆ. ನಾವ್ ಹೇಗಿರ್ತೀವಿ ಅನ್ನೋದು ಜನರಿಗೆ ಕಾಣಿಸ್ತಲ್ಲ. ನಾನು ಬಿಗ್ ಬಾಸ್ಗೆ ನನ್ನನ್ನು ಆಯ್ಕೆ ಮಾಡ್ಕೊಂತಾರೆ ಅನ್ನೋದು ಗೊತ್ತಿಲ್ಲ. ಬಿಗ್ ಬಾಸ್ಗೆ ನನ್ನನ್ನು ಆಯ್ಕೆ ಮಾಡ್ಕೊಂತಾರೆ ಅಂತ ನನಗೆ ಗೊತ್ತಿಲ್ಲ. ಅಂತ ಕ್ಷಣ ಬಂದ್ರೆ ಖಂಡಿತ ಹೋಗ್ತೀನಿ. ಯಾಕಂದ್ರೆ ನಾನು ಪುಟ್ಟ ಕಲಾವಿದ, ಅಲ್ಲಿ ಹೋದ್ರೆ ಒಂದು ದೊಡ್ಡ ವೇದಿಕೆ, ಇನ್ನು ಒಳ್ಳೆ ಹೆಸರಾಗುತ್ತೆ. ಅವಕಾಶ ಬಂದ್ರೆ ಹೋಗ್ತೀನಿ, ನೋಡೋಣ. ಇವಾಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ಬೋದು, ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ಬೇರೆ ಬೇರೆ ಪ್ರದೇಶಗಳನ್ನ ಸುತ್ತೋದಾಗಿರ್ಬೋದು, ಆ ತರ ಎಲ್ಲ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ?
ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ತುಂಬಾ ಜನ ಏನೇನೋ ಮಾಡ್ತಾರೆ. ಆಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಬಿಗ್ ಬಾಸ್ ಹೋಗ್ಬೋದು ಅಂತ ಕನ್ಸ್ ಕಾಣ್ಕೊಂಡು ಬೇರೆ ಬೇರೆ ಕಾಂಟ್ರವರ್ಸಿಗಳೆಲ್ಲ ಮಾಡ್ತಿದ್ದಾರೆ. ಐಫೋನ್ 12 ಎಲ್ಲ ತೋರಿಸ್ತಾ ಇದಾರೆ, ಆಮೇಲೆ ಮತ್ತೊಂದು ತೋರಿಸ್ತಾರೆ, ಏನೇನೋ ತೋರಿಸ್ತಾರೆ. ಆದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿನ ಯಾವ ರೀತಿ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ, ನಾವ್ ಯಾವ ತರ ಇರ್ತೀವಿ ಅಲ್ಲಿ. ಒಂದು ಮನೆ ಕುಟುಂಬದಲ್ಲಿ ಒಂದು ಕುಟುಂಬ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಒಗ್ಗಟ್ಟು ಇರ್ಬೇಕಲ್ವಾ? ಅಲ್ಲಿ ಒಗ್ಗಟ್ಟನ್ನ ದೂರ ಮಾಡ್ತಾರೆ. ಒಗ್ಗಟ್ಟನ್ನ ದೂರ ಮಾಡಿ ಎಲ್ರನ್ನು ಆಚೆ ಕಳಿಸಿ ಯಾವನ್ ಉಳ್ಕೊಂತಾನೋ ಅವನೇ ವಿನ್ನರು. ಯಾರು ಬುದ್ಧಿವಂತ, ಅದು ಮನೆ ಅಲ್ಲ ಆಕ್ಚುಲಿ, ಅದು ಸಮಾಜ. ಸಮಾಜದಲ್ಲಿ ಎಲ್ರನ್ನು ಹೇಗೆ ನಾವು ನಿಭಾಯಿಸಿ ಮೇಲೆ ಹೋಗ್ತೀವಲ್ಲ, ಅದು ಬಿಗ್ ಬಾಸ್ ಆಕ್ಚುಲಿ. ಎಲ್ರು ಅಂದ್ಕೊಂಡಿದ್ರೆ ಒಂದ್ ಮನೆ ಕುಟುಂಬ ಅಲ್ಲ, ಅದು ಕುಟುಂಬನ ಒಡೆಯುವಂತ ಕೆಲ್ಸಗಳೆಲ್ಲ ಆಗೋದು. ಕುಟುಂಬದ ತರ ಇರಲ್ಲ ಅಲ್ಲಿ. ಅದೇನು ಅಂದ್ರೆ ಒಂದು ಒಳ್ಳೆ ಇದು, ಈ ಸಮಾಜ ಯಾವ ತರ ಇದೆ, ಅಲ್ಲಿ ನಾವ್ ಯಾವ ತರ ಇರ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನಾವ್ ಯಾವ ತರ ತಿಳ್ಕೊಂತೀವಿ. ಇವಾಗ ನೋಡಿ ಬಿಗ್ ಬಾಸ್ ಅಲ್ಲಿ ಸೂಪರ್ ಸಕದ ಮಾಡ್ದೆ ಕಣೋ ಅಂತ ನನ್ ಮಗ ಏನೋ ಮಾಡ್ದ, ಒಂದ್ ಆಡಕ್ ಬರಲ್ಲ ಅಂತ ಇನ್ನೊಬ್ಬ ಹತ್ರ ಮಾತಾಡ್ತಾರೆ. ಈ ಹಿಂದೆ ಮುಂದೆ ಮಾತಾಡೋರು ಯಾವ ತರ ಇರ್ತಾರೆ, ಇದನ್ನೆಲ್ಲ ಕಲ್ಸುತ್ತೆ ಸಮಾಜ ಯಾವ ರೀತಿ ಇದೆ ಅಂತ ಕೆಲವ್ರು ಕಲ್ಸುತ್ತೆ. ಓಕೆ, ನೀವು ಮಿಮಿಕ್ರಿ ಮಾಡೋದನ್ನ ಯಾವಾಗಿಂದ ಶುರು ಮಾಡ್ಕೊಂಡ್ರಿ? ನಾನ್ ಮಿಮಿಕ್ರಿ ಮಾಡೋದು ನಾನು 8th ಸ್ಟ್ಯಾಂಡರ್ಡ್ ಇಂದ ಶುರು ಮಾಡಿದ್ದು. ಅವಾಗಿಂದ ನಾನು ಫಸ್ಟ್ ಕಲ್ತಿದ್ದು ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರ ಮಿಮಿಕ್ರಿ. ಅಲ್ಲಿಂದ ಮಿಮಿಕ್ರಿ ಸ್ಟಾರ್ಟ್ ಆಗಿದೆ. ಸೊ ಹೇಗೆ ಟಿವಿ ನೋಡಿ ಏನಾದ್ರೂ ನಾನು ಈ ತರ ಮಾಡ್ಬೇಕು ವಾಯ್ಸ್ ನ ಅಂತ ನಾನು ಫಸ್ಟ್ ಈ DVD ಕ್ಯಾಸೆಟ್ಗಳು ಬರೋದು, ಇವಾಗೆಲ್ಲ ಪೆನ್ ಡ್ರೈವ್. DVD ಕ್ಯಾಸೆಟ್ ತಗೊಂಡೋಗಿ ಮಿಮಿಕ್ರಿ ದಯಾನಂದ್ ಸರ್ ಇದಾರಲ್ಲ, ಅವರ ವಿಡಿಯೋನ ಒಂದ್ಸರಿ ನೋಡ್ಬಿಟ್ಟಿದ್ದೆ. ಏನ್ ಇವ್ರು ಹಿಂಗ್ ಮಾತಾಡ್ತಿದಾರಲ್ಲ, ಏನ್ ಮ್ಯಾಜಿಕ್ ಇದು, ಹೆಂಗಿದು ವಾಯ್ಸು, ಒಬ್ರು ಒಂದೊಂದರ ಮುಖ ಮಾಡ್ತಾರೆ, ವಾಯ್ಸ್ ಮಾಡ್ತಾರೆ, ಯಾರಪ್ಪ ಈ ಅಪ್ಪ ಅಂತ ಅವ್ರನ್ನೇ ನೋಡ್ತಾ ಇದ್ದೆ. ಆಮೇಲೆ ಯಾಕೆ ನಾನೊಂದು ವಾಯ್ಸ್ ಮಾಡ್ಬಾರ್ದು, ಒಂದು ವಾಯ್ಸ್ ಮಾಡಿದೆ ಹಂಗೆ ಮಾಡ್ತಾ ಮಿಮಿಕ್ರಿ ಶುರು ಆಯ್ತು. ನಿಮಿಗೂ ಸ್ಟಾರ್ಟ್ ಆಯ್ತು. ಸೊ ಓಕೆ, ಮಿಮಿಕ್ರಿ ಬಿಟ್ಟು ಬೇರೆ ಏನೇನ್ ಕೆಲಸ ಮಾಡ್ತೀರಾ ನೀವು? ಮಿಮಿಕ್ರಿ ಅನ್ನೋದು ಒಂದು ದಾರಿ ಮಾಡ್ಕೊಡ್ತು. ಫಸ್ಟ್ ಬಂದಿದ್ದು ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡಿದೆ, ಆಮೇಲೆ ಸಿನಿಮಾ ಪ್ರಮೋಷನ್ ಮಾಡಿದೆ, ಆಮೇಲೆ ಈಗ ಆಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಸ್ಟೇಜ್ ಆಂಕರಿಂಗ್ ಮಾಡ್ತೀನಿ, ನಿರ್ದೇಶಕನಾಗಿ ಮಾಡ್ತಾ ಇದ್ದೀನಿ, ಪ್ರೋಗ್ರಾಮ್ ಡೈರೆಕ್ಟರ್ ಆಗಿ, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಾ ಇದ್ದೀನಿ, ಆಮೇಲೆ ಸೀರಿಯಲ್ಗಳಲ್ಲಿ ನಟನೆ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಅನೇಕ ನಟರಿಗೆ ಡಬ್ಬಿಂಗ್ ಕೂಡ ಮಾಡಿದ್ದೀನಿ, ಅವ್ರ ವಾಯ್ಸ್ ಎಲ್ಲ ಡಬ್ಬಿಂಗ್ ಮಾಡಿದ್ದೀನಿ. ಹಿಂಗೆ ದಿನ ಒಂದು ಕೆಲಸ, ದಿನ ಒಂದು ಕಾಯಕ. ಅಂದ್ರೆ ಇಂಡಸ್ಟ್ರಿ, ಸಿನಿಮಾ, ಸೀರಿಯಲ್, ಮೀಡಿಯಾ, ಈ ಮೂರಲ್ಲೇ ಇದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ನೀವು ತುಂಬಾ ಜನರ ವಾಯ್ಸ್ ಮಾಡಿದ್ರ, ಸೊ ಅದ್ರಲ್ಲಿ ನಿಮ್ಮ ಫೇವರೇಟ್ ವಾಯ್ಸ್ ಯಾವುದು? ಎಲ್ಲ ಧ್ವನಿಗಳು ಕೂಡ ನಾವು ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ನಮಗೂ ಖುಷಿ ಆಗೋದು, ಮುಂದೆ ಇರೋರ್ಗೂ ಖುಷಿ ಆಗೋದು. ಈ ಮಿಮಿಕ್ರಿ ಹೆಂಗೆ ಅಂದ್ರೆ ಕೆಲವ್ರು ಮಾಡ್ತಾರೆ, ಆ ಮಿಮಿಕ್ರಿ ನಾವು 10 ಸಲ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವ್ ಅಂದ್ಕೊಂತೀವಿ ಸೂಪರ್ ಆಗಿ ಮಾಡ್ತೀನಿ, ಅದೇ ಎತ್ ಮಕ್ಳಿಗೆ ಹೆಗ್ಣನೆ ಮುದ್ದು ಅನ್ನೋ ತರ ಸಕಲ ಮಾಡ್ತೀನಿ ಹಾಗೆ ಹೀಗೆ ಅನ್ಕೋಬಹುದು. ಬಟ್ ನಾವ್ ಜಡ್ಜ್ಮೆಂಟ್ ಇದೆಯಲ್ಲ, ನಾನು ಯಾವ್ದೋ ಒಂದು ವಾಯ್ಸ್ ಮಾಡ್ತೀನಿ ಅಂದ್ರೆ ಭಯ ಪಡ್ತೀನಿ, ಪಕ್ಕ ಮಾಡ್ತಾ ಇದೀನಿ. ಯಾಕಂದ್ರೆ ಬೇರೆ ತರ ಆಗ್ಬಿಟ್ರೆ ಅಭಾಸ ಆಗ್ಬಿಡುತ್ತೆ, ಯಾವನ್ ಗುರು ಇವನು ಅಂತ. ಅದನ್ನೆಲ್ಲ ಯೋಚನೆ ಮಾಡೋದ್ರಿಂದ ಎಲ್ಲಾ ಧ್ವನಿಗಳು ಇಷ್ಟ. ನಾನ್ ಮಾತಾಡೋದು ಇವಾಗ ನೋಡಿ, ನೀವು ಇನ್ನೊಂದ್ಸರಿ ಹಿಂದೆ ಹೋಗಿ ಮುಂದೆ ಬಂದ್ರೆ ಅರ್ಥ ಆಗುತ್ತೆ, ಒಂದೇ ಸರಿ ಅರ್ಥ ಮಾಡ್ಕೊಳೋದು ಕಷ್ಟ ನನ್ ಭಾಷೆನ. ಅರ್ಥ ಆಗ್ತಿದ್ಯಲ್ಲ? ಓಕೆ, ನಿಮ್ಗೆ ಯಾರು ನೀವು ಬೇರೆಯವ್ರ ವಾಯ್ಸ್ ಮಾಡಿರೋದು ಉಂಟು? ಸೊ ಬೇರೆ ಎಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ, ಸೊ ಅಲ್ಲಿ ನನ್ ವಾಯ್ಸ್ ಮಾಡಿದೀನಿ ಅಂತ ಬೈದಿರೋದು ಉಂಟಾ? ಯಾರು ಫೋನ್ ಮಾಡಿ ಅಥವಾ ಹೊಗಳಿರೋದು ಉಂಟಾ? ಯಾರು ಬೈದಿಲ್ಲ. ಒಂದ್ಸಲ ಟೆನ್ನಿಸ್ ಕೃಷ್ಣ ಸರ್ ಫೋನಲ್ಲಿ ಫ್ರಾಂಕ್ ಮಾಡಿದ್ರು, ಅವರೇ ವಾಯ್ಸ್ ಮಾಡಿ ನನ್ ಮಿಮಿಕ್ರಿ ಯಾಕೆ ಮಾಡ್ತೇನೆ ನೀನು ಅಂತ ಹೇಳಿ ಕಾಮಿಡಿಯಾಗಿ ಫ್ರಾಂಕ್ ಮಾಡಿದ್ರು. ಅದ್ ಬಿಟ್ರೆ ಇನ್ನ ಆಲ್ಮೋಸ್ಟ್ ಯಾರು ಇದ್ ಮಾಡಲ್ಲ. ಆಮೇಲೆ ಇವ್ರು ನಮ್ಮ ಬಿಗ್ ಬಾಸ್ ಹೋಗಕ್ಕೂ ಮುಂಚೆ ನಮ್ಮ ವರ್ತೂರ್ ಸಂತೋಷ್ ಅವರು, ಏನಣ್ಣ ನಮ್ಮ ಮಿಮಿಕ್ರಿ ಸಾಗರನ್ ಅವ್ರ ಅದ್ ಏನ್ ಮಿಮಿಕ್ರಿ ಮಾಡ್ತಾರೋ ಬಹಳ ಚೆನ್ನಾಗ್ ಮಾಡ, ಒಂದು ಡೈಲಾಗ್ ಹೇಳಿದ್ರು ಅಣ್ಣ ಅಂತೆಲ್ಲ. ಅವ್ರ ಮಿಮಿಕ್ರಿ ಮಾಡ್ತಾ ಇರ್ಲಿಲ್ಲ ನಾನು. ಬಟ್ ಬಿಗ್ ಬಾಸ್ ಹೋದ್ಮೇಲೆ ಇವಾಗ ಕೇಳ್ತಾರೆ, ಹಳ್ಳಿ ಕಾರ್ಮದ ರಕ್ತ ಹಾಕಿ ಬಂದಿರೋದು ಏನ್ರಣ್ಣ ನಮಗೊಳಗ್ ಒಂದಲ್ಲ ಅಣ್ಣ ಆತರ ಒಂದೊಂದು ವಾಯ್ಸ್ ನೋಡ್ತಾ ಕಲಿಬೇಕು ಅನ್ಸುತ್ತೆ. ಇಂಥದೇ ವಾಯ್ಸ್ ಅಂತಿಲ್ಲ. ಇವಾಗ ಪ್ರದೀಪ್ ಈಶ್ವರ್ ಅವ್ರದ್ದು ಧ್ವನಿ ಮಾಡ್ತಾ ಇದ್ದೀನಿ, ಮಗ ಅಂತ ಟಿವಿ ಚಾನಲ್ ವೈರಲ್ ಆಗ್ತಾ ಇದೆ. ಹಂಗೆ ಯಾರು ಟ್ರೆಂಡ್ ಅಲ್ಲಿ ಇದಾರೋ, ಯಾರ ವಾಯ್ಸ್ ಟ್ರೆಂಡ್ ಅಲ್ಲಿ ಓಡ್ತಾ ಇದೆಯೋ ಅವ್ರ ವಾಯ್ಸ್ ತಗೊಂತೀವಿ, ಮಾಡ್ತಾ ಇರ್ತೀವಿ. ಓಕೆ, ನಿಮಗೆ ಮಿಮಿಕ್ರಿ ಕಷ್ಟನಾ, ನಟನೆ ಕಷ್ಟನಾ, ಆರ್ ನಿರೂಪಣೆ ಕಷ್ಟನಾ? ಮೂರು ಕಷ್ಟನೇ, ಮೂರು ಈಸಿನೇ. ನಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಮನ್ಸಿಟ್ರೆ ಎಲ್ಲ ಈಸಿ ಆಗುತ್ತೆ. ಓಕೆ, ನಾನು ಇವಾಗ ಸಿಚುವೇಶನ್ ಕೊಡ್ತಾ ಹೋಗ್ತೀನಿ. ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಕಲೆಕ್ಟ್ ಮಾಡ್ಬೇಕು. ಸೊ ಜಗ್ಗೇಶ್ ಅವರಾದ್ರೆ ಯಾವ ತರ ಕಲೆಕ್ಟ್ ಮಾಡ್ತಾರೆ? ನಿಜವಾಗ್ಲೂ ಆ ಟಿಕೆಟ್ ನಮ್ ಸರ್ಕಾರದವರು ಹೆಣ್ಮಕ್ಳಿಗೆಲ್ಲ ಫುಲ್ ಫ್ರೀ ಕೊಟ್ಬಿಟ್ಟು ಬರೀ ತೋರಿಸ್ತಾರೆ ಆಧಾರ್ ಕಾರ್ಡ್ನ. ಆದ್ರೂ ಪರವಾಗಿಲ್ಲ, ಹೆಣ್ಮಕ್ಳು ಆಧಾರ್ ಕಾರ್ಡ್ ತಗೊಂಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಕೈಗಳಿಗೆ
ಕೈ ಮುಗಿದು ಕೇಳ್ಕೊಂತೀನಿ, ಟಿಕೆಟ್ ತಗೊಳ್ರಿ. ಟಿಕೆಟ್ ಅನ್ನ ತಗೋಬೇಕು. ಆ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ತಾರೆ. ನಮಸ್ಕಾರ. ಓಕೆ ಅಂದ್ರೆ ಈಗಿನ ಧ್ವನಿ ಆಕ್ಚುಲಿ ಹಂಗೆ ಬಂತು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಓಕೆ ಇವಾಗ ಬಿಡದೆ ಮಳೆ, ದಿನ ಇಡೀ ಮಳೆ ಸುರಿದೆ, ಆಚೆ ಹೋಗಕ್ಕೂ ಆಗ್ತಾ ಇಲ್ಲ. ಸೊ ನಾನು ಇವಾಗ ಬ್ರಹ್ಮಾಂಡ ಗುರುಜಿ ಹತ್ರ ಕೇಳ್ಬೇಕು ಯಾವತ್ ಮಳೆ ನಿಲ್ಲತ್ತೆ ಅಂತ. ಸೊ ನೋಡಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ತಿಳ್ಕೋಬೇಕು. ಇವತ್ತು ವರುಣನ ಆರ್ಭಟ ತುಂಬಾ ಜೋರಾಗಿದೆ. ಏನ್ ಕಾರಣ ಏನು ಅಂದ್ರೆ ಇಷ್ಟ ದಿನ ಮಳೆ ಇರ್ಲಿಲ್ಲ, ಆದ್ರೆ ಈ ಮಳೆ ಬರ್ತಾ ಇದೆ. ಅದ್ರ ಮುಂಠಾ ಮುಚ್ತು ನಿಂತ್ಕೊಳ್ಳೋ ಅಂದ್ಬಿಟ್ರೆ ವರ್ಷಗಟ್ಟಲೆ ಬರೋಲ್ಲ. ಹಾಗಾಗಿ ಮಳೆ ಬರ್ಬೇಕಮ್ಮ. ಮಳೆ ಬಂದ್ರೇನೆ ಬೆಳೆ ಅಲ್ವೇ? ವಿಶೇಷವಾಗಿ ಮುಂಠಾ ಮುಚ್ತು. ಓಕೆ ಇವಾಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ರಾಜ್ಯವನ್ನೇ ಆಳ್ಬೇಕು. ಸೊ ಮುಖ್ಯಮಂತ್ರಿ ಚಂದ್ರು ಅವ್ರ ಆದ್ರೆ ಏನ್ ಹೇಳ್ಬೋದು? ನೋಡಪ್ಪ, ಇವತ್ತು ನಾನು ಹೆಸರು ಮಾತ್ರ ಮುಖ್ಯಮಂತ್ರಿ ಚಂದ್ರು ಅಂತಾರೆ. ಆದ್ರೆ ಮುಖ್ಯಮಂತ್ರಿ ಅಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಏನಂತೀರ ಅಲ್ವಾ? ಓಕೆ ನೈಸ್. ಓಕೆ ನಾನು ನಮ್ಮನೇಲಿ ಇವಾಗ ಮಿಕ್ಸಿ ಹಾಳಾಗ್ಬಿಟ್ಟಿದೆ. ಸೊ ನಾನು ಇವಾಗ ಮಿಕ್ಸಿ ತಗೊಂಡು ಪ್ರತಾಪ್ ಅವ್ರ ಹತ್ರ ಹೋಗಿದ್ದೀನಿ, ಡ್ರೋನ್ ಪ್ರತಾಪ್ ಅವ್ರ ಹತ್ರ. ಅವ್ರಾದ್ರೆ ಹೇಗೆ ಸರಿ ಮಾಡ್ತಾರೆ? ಖಂಡಿತ ಮೇಡಮ್, ಖಂಡಿತ. ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ. ನಾನು ಒಂದು ಮಿಕ್ಸಿ ಮೋಟರ್ ಅಲ್ಲಿ ಯಾವತ್ತು ಡ್ರೋನ್ ಮಾಡಲ್ಲ ಮೇಡಮ್. ನಾನು ಮಿಕ್ಸಿನ ರೆಡಿ ಮಾಡಲ್ಲ. ನಾನು ತುಂಬಾ ಒಳ್ಳೆಯವನು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಒಂದು ಡ್ರೋನ್ ಹಾರುತ್ತೆ ಮೇಡಮ್, ಹಾರುತ್ತೆ. ಆದ್ರೆ ನಿಮ್ಮ ಮಿಕ್ಸಿ ಓಡಲ್ಲ ಮೇಡಮ್, ಓಡಲ್ಲ. ಓಕೆ ನಾನು ಒಬ್ಬೊಬ್ರದ್ದೇ ನೇಮ್ ಹೇಳ್ತಾ ಹೋಗ್ತೀನಿ. ಸೊ ನೀವ್ ಅದಕ್ಕೆ ವಾಯ್ಸ್ ಕೊಡ್ತಾ ಹೋಗ್ಬೇಕು. ಓಕೆ ನಾನು ಸ್ವಲ್ಪ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವ್ರದ್ದು ಹೇಳ್ತಾ ಹೋಗ್ತೀನಿ. ಫಸ್ಟ್ ರಾಜ್ಕುಮಾರ್ ಅವರು. ನೋಡಿ ಬಹಳ ಸಂತೋಷ ಆಗ್ತದೆ, ಬಹಳ ಆನಂದವಾಗ್ತಾ ಇದೆ. ಇವತ್ತು ಈ ಎಲ್ಲ ಸುದ್ದಿ ವಾಹಿನಿಯವರು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ, ಕಲಾವಿದರನ್ನ ಗುರುತಿಸುವಂತ ಕಾರ್ಯಕ್ರಮ. ಈ ಕಲಾವಿದರಿಗೆ ಇನ್ನೇನು ಬೇಕು ಅಲ್ವೇ? ನಾನೆಲ್ಲರೂ ಕೂಡ ಅಭಿಮಾನಿ ದೇವರುಗಳು ಅಂತ ಇದ್ದೆ. ಆದ್ರೆ ನನ್ನ ಮಗ ಅಪ್ಪು ಪುನೀತ ಮಾಡಿದ ಕೆಲಸ ನೋಡಿ, ನೀವೆಲ್ಲರೂ ಕೂಡ ಅವನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದೀರಾ. ಮತ್ತಿನ ಬೇಕು ಅಲ್ವೇ? ನೈಸ್ ಚೆನ್ನಾಗಿದೆ. ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್. ಅಪ್ಪಾಜಿಯವರು ಯಾವಾಗ ಒಂದು ಮಾತು ಹೇಳ್ತಾ ಇದ್ರು, ಒಳ್ಳೇದನ್ನೇ ಮಾಡ್ಬೇಕು ಅಂತ. ನಿಜವಾಗ್ಲೂ ಅದೇ ದಾರಿಲಿ ಬರ್ತಾ ಇದೀನಮ್ಮ. ಈ ಅಪ್ಪು ಯಾವತ್ತೂ ಅಚುರಾಮರ ನಿಮ್ ಮನ್ಸಲ್ಲಿ ಅಪ್ಪು ಇದ್ದೇ ಇರ್ತಾನೆ. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ಶಿವಣ್ಣ. ಟ್ರೈ ಮಾಡ್ತಾ ಇದ್ದೀನಿ ಸುಮ್ಮನೆ. ನಿಜವಾಗ್ಲಮ್ಮ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು, ಒಳ್ಳೆ ಇಂಟರ್ವ್ಯೂ ಅಮ್ಮ. ಏನಮ್ಮ ನನ್ನ ಹೆಸರು? ಐಶ್ವರ್ಯ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ಮಾಸ್ಟರ್ ಹಿರಣ್ಣಯ್ಯ ಅವರು. ಅಪ್ಪ ಏನು ಮಳೆ ಒಳಗಡೆ ಹೋದ್ರೆ ಮನೆ ಒಳಗಡೆ ಕುತ್ಕೊಂಡ್ರಿ ರಾಜಕಾರಣಿಗಳು ಸದಾ ಕಲಾಪ. ಅಪ್ಪ ಓಕೆ ಹುಚ್ಚ ವೆಂಕಟ್ ಅವರಾದ್ರೆ. ನನ್ ಮಗನ್ ಕ್ಯಾಮ್ರಾ ಆನ್ ಆಗಿದ್ಯನ ಪ್ಲೀಸ್ ಕೊನ. ನನ್ ಮಿಮಿಕ್ರಿ ಯಾರ್ಯಾರೋ ಮಾಡಿ ಹಾಳು ಮಾಡ್ತಿದ್ದೀರಾ. ಬಾಲೆ ಮನೆ ಅಂತ ಪ್ಲೀಸ್ ಕೊನ್ರ, ಮಾಡ್ಬಿಟ್ಟಿರ್ಕೊಂಡ್ರ ಪ್ಲೀಸ್. ಲವ್ ಯು. ಓಕೆ ಡನ್. ಬ್ರಹ್ಮಾಂಡ ಗುರುಜಿ ಅವರು. ನೋಡಿ ವಿಶೇಷವಾಗಿ ಒಂದೊಂದು ತಿಳ್ಕೋಬೇಕು. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮುಂಠಾ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಗೊತ್ತಾಯ್ತೆ? ಓಕೆ ಕಿಶೋರ್ ಅವರು. ಯಾಕೋ ಬೇಕು ಬೇಡ ನಿಮಗೆ? ಸೋಪ್ರಾಜ ದೋಪು ಕೊಯ್ಯ ಮಾಯಾ ಥೂ. ಯಾವನ ಹೆಸರು ನಿಮ್ಗೆಲ್ಲ? ಒಳ್ಳೆ ಅಪ್ಪ ಅಮ್ಮ, ನೀರು ಗಾಳಿ ಬೆಳಕು ಬಂಗಾರ ಅಂತ ನಾಡು. ಇಡೀ ಪ್ರಪಂಚದಲ್ಲಿ ಕೊಂಡಾಡುವಂತ ಕಲ್ಚರ್ ಇದ್ರು ಕೂಡ ಪೆನ್ನುಡಕಲ್ಲಿ ಬ್ಲೇಡ್ ಇಟ್ಕೊಂಡು ಸಿಕ್ಕೊಂಡು ಮುಖ ಕುತ್ಕೊಂಡಿದ್ದಾರಲ್ಲೇ. ತೊಡೆಲ್ ಕಾಲ್ ಕೆಜಿ ಮಾಂಸ ಎಲ್ಲ ರೋಡಿಯೇನೋ ನೀನು, ಕಿಲಾಡಿಯೇನೋ ನೀನು. ಈ ಕಾಂತಾರದಲ್ಲಿ ಈ ಕಾಡಲ್ಲಿ ಏನೇನು ಬೇಕಾದ್ರು ನನ್ ಪರ್ಮಿಷನ್ ತಗೋಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ ಬಂದ್ ಕೆಲಸ ನಡೆದ್ರು ನಿಮ್ಮ ಆಚರಣೆ ಹಣ ಬರಲ್ಲ, ಬಂದ್ ಮಾಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಬಂದ್ ಮಾಡ್ಸ ಬ್ಯಾವರ್ಸಿ. ಓಕೆ ಅವರೇ ಪ್ರತಿ ಯಾರಿದ್ ನಂತರನೇ ವಾಯ್ಸ್ ಮಾಡ್ತಾ ಇದಾರೆ ಅಂತ. ಓಕೆ ನೆಕ್ಸ್ಟ್ ಜಗ್ಗೇಶ್ ಅವರು. ನಿಜವಾಗ್ಲೂ ಇವತ್ತು ಏನು ನಮ್ಮ ಜನಧ್ವನಿ ಅಲ್ವೇ ಬಹಳ ಅದ್ಭುತವಾಗಿ ಒಂದು ಸಂದರ್ಶನ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಗುತ್ತಮ್ಮ. ನಮ್ದು ತುಂಬಾ ಹೇಳ್ಕೊಳಕ್ಕೆ ಆಟೆ ಗೀಟೆ ತರ ಸ್ಟೋರಿಗಳಿದಾವೆ. ಅವೆಲ್ಲ ಬೇಡ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ ಮುಖ್ಯಮಂತ್ರಿ ಚಂದ್ರು ಅವರಾದ್ರೆ. ಮುಖ್ಯಮಂತ್ರಿ ಚಂದ್ರು ಈಗ ತಾನೇ ಮಾತಾಡ್ದೆ, ಮತ್ತೆ ಕೇಳ್ತಿದ್ಯಾ ಅಲ್ವಾ? ಓಕೆ ಸಾಯಿ ಕುಮಾರ್. ಓಕೆ ಬಾಲ್, ಟೆನ್ನಿಸ್ ಬಾಲ್ ಏನೋ ಹಂಗ್ ನೋಡ್ತಾ ಇದೀಯಾ? ಹಂಸಲೇಖ ಸರ್ ಅವರಾದ್ರೆ. ನಿಜವಾಗ್ಲೂ ಇವತ್ತು ಒಳ್ಳೆ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ. ಒಳ್ಳೆ ಹಾಡುಗಾರರು ಬರ್ತಾ ಇದ್ದಾರೆ, ಸಂಗೀತಗಾರರು ಬರ್ತಾ ಇದ್ದಾರೆ. ನಿಮ್ಮ ಮಾತಿಗೆ
ನನ್ನ ಹತ್ರ ಗೋಲ್ಡನ್ ಬಜಾರ್ ಇಲ್ಲ, ಇಲ್ಲಾಂದ್ರೆ ಡ್ರೆಸ್ ಮಾಡ್ತಾ ಇದ್ದೆ. ಓಕೆ, ಡ್ರೋನ್ ಪ್ರತಾಪ್ ಅವರು. ಸರ್ ಖಂಡಿತ ಸರ್, ಖಂಡಿತ ಒಂದು ಡ್ರೋನ್ ನ ಮಾಡಿದೆ ಸರ್. ಸರ್ ಅದು ಹಾರ್ಟ್ ಸರ್, 100 ಮೀಟರ್ ಅಲ್ಲ ಸರ್, 200 ಮೀಟರ್ ಅಲ್ಲ ಸರ್, ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂತು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ಸಿದ್ದರಾಮಯ್ಯ ಅವರು. ಆ ಏ ಉಡ್ರಿ ಕಪಾಳಕ ಅವನಿಗೆ ಏನಮ್ಮ ನಿನ್ನ ಹೆಸರು? ಐಶ್ವರ್ಯ. ಆ ಕ್ಯಾಮ್ರಾಮನ್ ಹೆಸರೇನು? ಅಲ್ಲ ಅದ್ನೇನ್ ಕೇಳಬೇಕು. ಅಲ್ರಿ ಮಿಸ್ಟರ್ ಸಿದ್ದರಾಮಯ್ಯನವರೇ, ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಶಾದಿ ಭಾಗ್ಯ ಕೊಟ್ರಿ, ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸು ಅಂತ ಕೇಳ್ತಾನೆ. ಏಯ್ ಆಚೆ ಕಳಿಸ್ರಿ ಅವನ್ನ. ಓಕೆ, ನೈಸ್. ಪ್ರದೀಪ್ ಈಶ್ವರ್ ಆದ್ರೆ. ಮಗ ಜೀವನದಲ್ಲಿ ಸೈಕಲ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣ್ತದೆ ಗೆದ್ದೇಳು ಮಗ, ಬೈಕ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣ್ತದೆ ಗೆದ್ದೇಳು ಮಗ, ಓಡುವಾಗ ಬಿದ್ರೆ ಯಾರಿಗೂ ಕಾಣ್ತದೆ ಗೆದ್ದೇಳು ಮಗ, ಅದೇ ಜೀವನದಲ್ಲಿ ಬಿದ್ರೆ ಎಲ್ರಿಗೂ ಕಾಣಂಗೆ ಎದ್ದೇಳು ಮಗ. ಓಕೆ, ಡನ್. ಮೋದಿ ಅವರಾದ್ರೆ. ಕರ್ನಾಟಕದ ಎಲ್ಲ ಜನತೆಗೆ ಈ ನರೇಂದ್ರ ಮೋದಿ ಮಾಡುವ ನಮಸ್ಕಾರಗಳು. ಓಕೆ, ಡನ್. ದೇವೇಗೌಡರು ಆದ್ರೆ. ಏನ್ ಸ್ವಾಮಿ ಯಾವ್ದು ನಾನ್ಸೆನ್ಸ್ ಸೋಸಿಗೆ. ಇವತ್ತು ಒಬ್ಬ ರೈತನಿಗೆ ಬೆಳೆದಂತ ಬೆಳೆಗೆ ಒಳ್ಳೆ ಬೆಳೆ ಸಿಗ್ತಾಯಿಲ್ಲ. ಓಕೆ, ಶಂಕರ್ ನಾಗ್ ಅವರು. ನಮಸ್ಕಾರ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ, ಬಹಳ ಆನಂದವಾಗ್ತಾ ಇದೆ. ಯಾಕಂದ್ರೆ ನಿಮ್ಮನ್ನೆಲ್ಲ ಆಗ್ಲೇ ಇಷ್ಟು ವರ್ಷಗಳಾದ್ರೂ ಕೂಡ ಇವತ್ತು ಶಂಕರ ಅಂತ ನೀವೆಲ್ಲ ನೆನಪು ಮಾಡ್ಕೊಂತಿರಲ್ಲ, ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಅಲ್ವೇ? ಓಕೆ, ವೀರೇಂದ್ರ ಗೋಪಾಲ್. ಧೀರೇಂದ್ರ ಗೋಪಾಲ್ ಏನವ? ಧೀರೇಂದ್ರನ ವೀರೇಂದ್ರ ಅಂತ ಹೇಳ್ಬಿಟ್ಟ? ಹಂಗೆಲ್ಲ ಹೇಳ್ಬಾರ್ದು. ಧೀರೇಂದ್ರ ಅಂದ್ರೇನೆ ಚಂದ, ನೀನು ವೀರೇಂದ್ರ ಅಂದ್ರೆ ಬೇರೆ ಆಗ್ಬಿಡ್ತದೆ. ನಾನಿನ್ ಬರ್ತೀನಿ. ಶಿವನೇ ಸಂಬುಲಿಂಗ. ಅಂಬರೀಶ್ ಅವರು. ನಡೆ, ನಾನು ಮಂಡ್ಯದ ಗಂಡ ಅಂಬರೀಶ್. ಬಾಯಿ ಮತ್ತ ಸಾಕು, ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು ನಾನು ಹೇಳೋದಿಷ್ಟೇ ಸಾಕು. ವಿಷ್ಣುವರ್ಧನ್ ಅವರು. ಹೌದು ನೋಡ್ಲೋ, ನೀನು ಮಂತ್ರಿ ಆದ್ರೆ ನಾನು ರಾಜ. ಇವತ್ತು ಬಹಳ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಜನಧ್ವನಿ ಇಡೀ ಜನರ ಧ್ವನಿಯಾಗ್ಲಿ. ಟೈಗರ್ ಪ್ರಭಾಕರ್. ನೀನಿದೆ ತರ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಬಾಟೆ ನೇತಾಕ ಜಾಗದಲ್ಲಿ ನೇತಾಕ್ಬಿಡ್ತೀನಿ. ಸುದೀಪ್ ಅವರು. ಅವ್ರದ್ದು ತುಂಬಾ ಬೇಸ್ ತುಂಬಾ ಜಾಸ್ತಿ ಬರುತ್ತೆ. ಟ್ರೈ ಮಾಡೋದು. ಸೋಗು ಅಂದ್ರೆ ಭಯ ಇಲ್ಲ. ಇನ್ನು ಮೈಕ್ ಹತ್ರ ಇಟ್ಕೊಂಡು ಅದು ಕೆಲವು ವಾಯ್ಸ್ಗಳೇನು ಅಂದ್ರೆ ಮೈಕಲ್ಲಿ ಆತರ ಚೆನ್ನಾಗಿ ಟ್ರೈ ಮಾಡ್ಬೋದು. ಈಗ ಶಿವಣ್ಣಂದ್ ಇರ್ಬೋದು, ಅಪ್ಪು ಸಾರ್ ಇರ್ಬೋದು, ಕೆಲವೊಂದು ಟ್ರಿಕ್ ಇದೆ. ನಾರ್ಮಲ್ ಆಗಿ ಮಾತಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಈ ವಾಯ್ಸ್ ಆದ್ಮೇಲೆ ಈ ವಾಯ್ಸ್ ಮಾಡಿದ್ರೆ ಟೈರ್ಡ್ ಇರಲ್ಲ. ಡಿ ಬಾಸ್ ಅವ್ರದ್ದಾದ್ರೂ ಅದು ಸ್ವಲ್ಪ ಬೇಸ್ ಬರುತ್ತೆ, ಟ್ರೈ ಮಾಡ್ಬೋದು. ನಿಜವಾಗ್ಲೂ ಚಿನ್ನ, ಹೆಣ್ಮಕ್ಳು ಹಣೆ ಕಚ್ಕೊಳ್ಳೋ ಅಷ್ಟ ಕುಂಕುಮನೆ ಬಾವುಟ ಮಾಡ್ಕೊಂಡ್ರು ನಾವು. ಬಾವುಟದ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ, ಇನ್ನ ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಬಿಡ್ತೀವಾ? ಸುಚೇಂದ್ರ ಪ್ರಸಾದ್ ಅವರು ಕನ್ನಡವನ್ನ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ. 2 ಸಿನಿಮಾಗಳಿಗೆ ನಾನು ಡಬ್ ಮಾಡಿದ್ದೀನಿ. ನೋಡಪ್ಪ, ನೋಡಿ, ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗೋಳೆ. ಇಂಥ ಒಂದು ಸಾಹಿತ್ಯ, ಎಂಥ ಒಂದು ಸಾಂಸ್ಕೃತಿಕ ಸಿದ್ಧತೆಗೆ ಕಾರಣವಾಗ್ತಿದೆ ಅಂತ. ನಿಲ್ಸು. ಸಂಸ್ಥೆಯ ಆವರಣದಲ್ಲಿ ಇಂತಹ ಅಪವಂಶ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನ ಜಪ್ತಿ ಮಾಡ್ಬೇಕಾಗತ್ತೆ. ಲೇಡೀಸ್ ವಾಯ್ಸ್ ಮಾಡಲ್ಲ ನಾವು. ಓಕೆ, ಡನ್. ಇದಲ್ಲದೆ ಇನ್ನೂ ಹೆಚ್ಚಿನ ಡೈಲಾಗ್ಗಳು ಕೂಡ ಹೇಳ್ತೀರಾ, ಅದನ್ನ ಹೇಳೋದಾದ್ರೆ? ಹೌದು, ಅಂದ್ರೆ ವೇದಿಕೆಗಳ ಮೇಲೆ ಹೋದಾಗ ಅನೇಕ ಡೈಲಾಗ್ಗಳು ಹೇಳ್ತಾ ನಾನು ಶುರು ಮಾಡ್ಕೊಳ್ತೀನಿ. ಇವಾಗ ಕನ್ನಡದ ಬಗ್ಗೆ ಇರ್ಬೋದು, ತುಂಬಾ ಜನ ಕೇಳಿರ್ತಾರೆ. ಗಂಗಾ, ಕದಂಬ, ಚೋಳ, ಚಾಲುಕ್ಯ, ರಾಷ್ಟ್ರಕೂಟ, ವಿದ್ಯಾರಣ್ಯ, ಅಕ್ಕಬುಕ್ಕ, ಕೃಷ್ಣದೇವರಾಯ, ಕಡೂರಿಯಮ್ಮ, ಕೆಂಪೇಗೌಡ, ಒಡೆಯರ್, ಹೈದರ, ಟಿಪ್ಪು, ಪುಲಕೇಶಿ, ತುಗ, ಚಾಮರಾಯ, ಅತ್ತಿಮಬ್ಬಿ, ಚಂದ್ರಗುಪ್ತ, ಶತಮಾನ, ವೆಂಕಟಪ್ಪ ನಾಯಕ, ಹೆಚ್ಚಮ್ಮ ನಾಯಕ, ಬೆಳವಡಿ, ಮಲ್ಲಮ್ಮ, ಚಿಕ್ಕದೇವರಾಯ, ಹೊಯ್ಸಳ, ಓಬವ್ವ, ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರ್ನಾಡ್, ಕಾರಂತ್, ಕಂಬ, ಅನಂತಮೂರ್ತಿ, ಗೋಕಾಕ್, ಶರಣರ, ದಾಸರ, ಸಂತರ, ಮಹನೀಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ. ಕನ್ನಡ ಕನ್ನಡ ಅಂದಾಗ ಕನ್ನಡದವ್ರ ಮನ್ಸಿಗೆಲ್ಲ ಇಷ್ಟ ಆಗ್ತೀನಿ. ಅಲ್ಲಿಂದ ಕಾರ್ಯಕ್ರಮ ಶುರು ಮಾಡ್ತೀನಿ. ತುಂಬಾ ಡೈಲಾಗ್, ಕಂಪ್ಲೀಟ್ ಡೈಲಾಗ್ಗಳು. ಬದುಕು ಎಂಬ ಬಂಡಿಯಲ್ಲಿ ಬದುಕಿ ಬಾಳುವ ಬಹಳಷ್ಟು ಬದುಕಿಗೆ ಬದುಕಿನ ಅರ್ಥ ತಿಳಿಯೋದು ತಿಳಿಯದ ಬದುಕಿನೊಡನೆ ತಿಳಿದು ತಿಳಿಯದೆ ಬದುಕುವುದೇ ಬದುಕಿನ ಅನಿವಾರ್ಯಗಳ ಭಂಡಾರವೇ ಬದುಕು ಅಂತ.
ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅರ್ಥ ಮಾಡ್ಕೊಂಡ್ರೆ ಅರ್ಥಕ್ಕೆ ಒಂದು ಅರ್ಥ ಸಿಗುತ್ತೆ, ಇಲ್ಲಾಂದ್ರೆ ಅರ್ಥ ಹೋಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ. ಆಮೇಲೆ ನಾನು ಮಾತಾಡೋದು ತುಂಬಾ ಜನಕ್ಕೆ ಅಷ್ಟು ಬೇಗ ಅರ್ಥ ಆಗಲ್ಲ. ಡೈರೆಕ್ಟ್ ಆಗಿ ಹೇಳ್ತೀನಿ, ಬಟ್ ಅರ್ಥ ಆಗಲ್ಲ. ಒಂಥರ ಸುತ್ತಿ ಬಳಸಿ ಏನೋ ಒಂದು ಹೇಳ್ತೀನಿ. ಅದನ್ನ 2 ಸರಿ ಕೇಳಿದ್ರೆ ಪಕ್ಕ ಅರ್ಥ ಆಗುತ್ತೆ. ಡೈಲಾಗ್ ಇರ್ಬೋದು, ನಾನು ಮಾತಾಡೋದಿರ್ಬೋದು, ಎಲ್ಲರೂ. ಓಕೆ, ಹೇಗೆ ಇಷ್ಟೊಂದು ಅಚ್ಚ ಕನ್ನಡವಾಗಿ ಮಾತಾಡೋದ್ ಕಲ್ತ್ಕೊಂಡಿದ್ದೀರಾ? ಇಷ್ಟು ಅಚ್ಚ ಕನ್ನಡವಾಗಿ ಮಾತಾಡೋದನ್ನ ಯಾಕೆ ಕಲ್ತ್ಕೊಂಡಿದೀನಿ ಅಂದ್ರೆ, ನಮ್ಮ ಊರಲ್ಲಿ ಕನ್ನಡ ಬಿಟ್ರೆ ಬೇರೆ ಭಾಷೆ ಇಲ್ಲ. ಓಕೆ, ಆದ್ರಿಂದ ಆಮೇಲೆ ನಾನು ಪಕ್ಕಾ ಕನ್ನಡ ಎಲ್ಲಾ ಸಿನಿಮಾಗಳನ್ನು ನೋಡ್ತೀನಿ. ಆದ್ರೆ ನಾನು ತೆಲುಗು ಸಿನಿಮಾ ನೋಡ್ತೀನಿ, ತಮಿಳ್ ಸಿನಿಮಾ ನೋಡ್ತೀನಿ, ಹಿಂದಿ ನೋಡ್ತೀನಿ, ಮಲಯಾಳಂ, ಚೈನೀಸು ನೋಡ್ತೀನಿ, ಕೊರಿಯನ್ ನೋಡ್ತೀನಿ, ಎಲ್ಲಾನು ನೋಡ್ತೀನಿ, ಎಂಜಾಯ್ ಮಾಡ್ತೀನಿ ಅಷ್ಟೇ. ಬಟ್ ಭಾಷೆ ನನಗೆ ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷು ಅರ್ಥ ಆಗುತ್ತೆ. ಮಾತಾಡಕ್ ಬರುತ್ತೆ, ಮಾತಾಡಲ್ಲ. ಯಾರ ಹತ್ರನು ಮಾತಾಡೋ ತುಂಬಾ ಕಷ್ಟಕರ. ಎಲ್ಲೋ ಬೇರೆ ರಾಜ್ಯಕ್ಕೆ ಹೋಗಿದ್ದೀನಿ ಅಂತ ಮಾತ್ರ ಮಾತಾಡ್ತೀನಿ. ಇಲ್ಲಿರೋ ಜೊತೆ ಯಾರು ತೆಲುಗು ಮಾತಾಡಲ್ಲ. ಆಕ್ಚುಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಕನ್ನಡ ಬಂದ್ರು ಕೂಡ ಜಾಸ್ತಿ ಕನ್ನಡನೇ ಯೂಸ್ ಮಾಡಲ್ಲ. ಸೊ ಕನ್ನಡ ಬಂದು ಕನ್ನಡ ಯೂಸ್ ಮಾಡಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂತವ್ರಿಗೆ ಇವಾಗ ಗೊತ್ತಾಗಲ್ಲ, ಮುಂದೊಂದ್ ದಿನ ಗೊತ್ತಾಗುತ್ತೆ. ಅಂತವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಕನ್ನಡದ ಮಹತ್ವ ತಿಳಿಸ್ಬೇಕು. ಇವಾಗ ನಾವೆಲ್ಲ ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಣಕಾರ ಇವೆಲ್ಲ ಒಂದು ಕೃತಿಗಳನ್ನಿರ್ಬೋದು, ಪಾಠಗಳನ್ನಿರ್ಬೋದು, ಗದ್ಯಗಳಿರ್ಬೋದು, ಪದ್ಯಗಳಿರ್ಬೋದು, ಆ ಕನ್ನಡದ ಒಂದು ಕಂಪು ನಮಗೆ ಗೊತ್ತು. ಅವಕ್ಕೆಲ್ಲ ಹೋಗ್ಬಿಟ್ಟು ಯಾವ್ದೋ ಎಂತದೋ ಸಿಲೆಬಸ್ ಅಂತ ನನಗೆ ಗೊತ್ತಿಲ್ಲ. ನಾನು ಓದಿರೋ ಗೌರ್ಮೆಂಟ್ ಸ್ಕೂಲಲ್ಲಿ ಅದೇನೋ ಸಿಲೆಬಸ್ ಇಂಗ್ಲಿಷ್ ಮೀಡಿಯಂ ಅದು ಇದು ಅಂತ ಹಾಕ್ಬಿಡ್ತಾರೆ. ಅಲ್ಲಿ ಕನ್ನಡನ ಯಾವ್ದೋ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಆ ಕನ್ನಡದ ಬೆಲೆ ಗೊತ್ತಾಗಲ್ಲ, ಹಂಗೆ ಓದ್ಕೊಂಡ್ ಬಂದಿರ್ತವೆ. ಕನ್ನಡ ಯಾಕೆ ಬೇಕು ನಮ್ಗೆ ಅಂತಾರೆ. ಅಂದ್ರೆ ಬೆಳೆಯುವ ಸಿರಿ ಬಳಕೆಯಲ್ಲಿ ಅಂತಾರಲ್ಲ, ಚಿಕ್ಕದಿಂದನೂ ಕನ್ನಡದ ಬಗ್ಗೆ ಒಂದು ಅಭಿಮಾನ ಹುಟ್ಟಿಸಿದ್ರೆ ಫ್ಯೂಚರ್ ಅಲ್ಲಿ ಮುಂದೆ ಕನ್ನಡ ಇನ್ನೂ ಚೆನ್ನಾಗಿರುತ್ತೆ. ಕನ್ನಡ ಇವ್ರು ಮಾತಾಡ್ಲಿಲ್ಲ ಅಂದ್ರು, ಮಾತಾಡಿದ್ರು ಕನ್ನಡ ಯಾವತ್ತು ಕನ್ನಡನೇ. ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಎಷ್ಟೋ 1000 ವರ್ಷದಿಂದ ಇದೆ, ಮುಂದೆನೂ ಇರುತ್ತೆ. ಇವ್ರು ಮಾತಾಡ್ಲಿಲ್ಲ ಅಂದ್ರೆ ಕನ್ನಡಕ್ಕೆ ಏನ್ ಲಾಸ್ ಅಲ್ಲ, ಅವ್ರಿಗೆ ಲಾಸ್ ಅಷ್ಟೇ. ಅವ್ರ ತಾಯಿನ ಅವ್ರು ಮರ್ತಂಗ ಅಷ್ಟೇ. ಯಾಕೆಂದ್ರೆ ಇಷ್ಟು ದಿನ ನಾನು ಕೂಡ ಸಂದರ್ಶನ ಕೂಡ ಮಾಡ್ತಾ ಇದ್ದೆ. ಅನೇಕ ನಟರನ್ನ, ರಾಜಕಾರಣಿಗಳನ್ನ, ಸೆಲೆಬ್ರಿಟಿಗಳನ್ನ, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು ಮಾಡಿರೋನು ಮಾಡಿದೆ. ಯಾಕಂದ್ರೆ ಎಲ್ಲ ಒಂದು ಕಲೆ, ಯಾವ್ದನ್ನು ಡಿಗ್ರೇಡ್ ಮಾಡಕ್ಕಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ನು ರೀಲ್ಸ್, ಇವ್ನು ಟಿಕ್ ಟಾಕ್, ಅದು ಒಂದು ಕಲೆ. ಆ ಯೋಗ್ಯತೆ ನನಗಿಲ್ಲ. ನನ್ಗೆ ಮಿಮಿಕ್ರಿ ಮಾಡಕ್ ಅವನ್ಗಾಗಲ್ಲ, ಅವ್ನ್ ಮಾಡೋದ್ ನಾನ್ ಮಾಡಕ್ಕಾಗಲ್ಲ. ಎಲ್ರದ್ದು ಒಂದು ಕಲೆ ಅಲ್ವಾ? ಹಾಗಾಗಿ ಎಲ್ಲಾನು ಗೌರವಿಸ್ಬೇಕು. ನಿಮ್ಗೆ ಇನ್ನು ಹೆಚ್ಚು ಹೆಚ್ಚು ಆಫರ್ಗಳು ಸಿಗ್ಲಿ, ಇನ್ನು ನೀವು ಅನ್ಕೊಂಡಿರೋದೆಲ್ಲದೂ ಆಗ್ಲಿ, ಹೊಸ ಹೊಸ ಶೋಗಳಿಗೆ ಇನ್ನು ಭಾಗವಹಿಸಿ. ಸೊ ನಿಮ್ಮ ಬಿಡುವಿನ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಲೆಮರೆ ಕಾಯಿ ಅಂತಿರುವಂತ ಒಬ್ಬ ಪುಟ್ಟ ಕಲಾವಿದನನ್ನ ಜನಧ್ವನಿ ಸಂದರ್ಶನ ಮಾಡಿದ್ದು ಬಹಳನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಇದೇ ರೀತಿ ಅನೇಕ ಕಲಾವಿದರನ್ನ, ರಾಜಕಾರಣಿಗಳನ್ನ, ಒಳ್ಳೆ ಕೆಲಸ ಮಾಡೋ ಸಮಾಜ ಸೇವಕರನ್ನ ಸಂದರ್ಶನ ಮಾಡಿ ಜನರಿಗೆ ಒಂದು 3-4 ಮೆಸೇಜ್ ಹೋಗೋ ತರ ಆದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ವ್ಯೂಸ್ ಹೇಳೋದಾದ್ರೆ, ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ಇದುವರೆಗೂ ಈ ಸಂದರ್ಶನದಲ್ಲಿ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಬಡ ಕಲಾವಿದ ಬದುಕ್ತಾ ಇದ್ದೀರಿ. ಥ್ಯಾಂಕ್ ಯು. ಶುಭ ದಿನ. ಥ್ಯಾಂಕ್ ಯು ಸೋ ಮಚ್. ನಾನು ಸಾಗರ್ ತುರುವೇಕೆರೆ ಅವರಿಂದ ತಿಳ್ಕೊಂಡಿದ್ದೆ, ಅಪಾರವಾದದ್ದು ತಿಳ್ಕೊಂಡೆ. ಅವರಿಗೆ ಇನ್ನೂ ಹೆಚ್ಚಿನ ಶೋಗಳು ಸಿಗ್ಲಿ ಅಂತ ಹಾರೈಸ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಜನಧ್ವನಿ ಕನ್ನಡ. ನಾನು ನಿಮ್ಮ ಐಶು ಗೌಡ.